ಇರುತ್ತೆ, ಎಲ್ಲಿ ಬೇಕೋ ಅಲ್ಲಿ ನಿಂತ್ಕೊಂಡು ಆರಾಮಾಗಿ ತಿರ್ಗಿಸ್ಕೊಂಡು ಮೂವ್ ಮಾಡ್ಬೋದು. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ವಿಶ್ವನಾಥ್ ಅಂತ. ವಿಶ್ವನಾಥ್ ಹತ್ರ. ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಬಿಡಿ. ಸರ್, ಇದು ಎಕ್ಸ್ಮ್ಯಾಟಿಕ್ ಅಂತ ಹೇಳಿ ಮಿಷಿನ್. ಇದು ಕಂಪ್ಲೀಟ್ ಎಲೆಕ್ಟ್ರಿಕಲ್ ಬರುತ್ತೆ. ಇದು ಎಲೆಕ್ಟ್ರಿಕಲ್ ಆಯ್ತಾ. ಇಂಡಿವಿಜುವಲ್ ವೀಲ್ಸ್ ಗೆ ಇಂಡಿವಿಜುವಲ್ ಮೋಟರ್ಸ್ ಬರುತ್ತೆ. ಇದು ಮೇಜರ್ ಪರ್ಪಸ್ ಏನಂದ್ರೆ ಎಲ್ಲಾ ತರ ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲಿ, ಅಗ್ರಿಕಲ್ಚರ್ ಕ್ರಾಪ್ಸ್ ಯಾವುದೇ ಇದ್ರು ಅದ್ರೊಳಗೆ ಈಸಿಯಾಗಿ ಮನುಷ್ಯ ಯಾರು ಇಲ್ದೇನೆ ಆರಾಮಾಗಿ ರಿಮೋಟ್ ಕಂಟ್ರೋಲ್ 100 ಮೀಟರ್ಸ್ ದೂರ ಇದ್ರು ಆಪರೇಟ್ ಮಾಡಬಹುದು ಅಂತ. ಈಗ ನೆಕ್ಸ್ಟ್ ಎಲ್ಲ ಇದಕ್ಕೆ GPS ಎಲ್ಲ ಕೊಡ್ತಾ ಇದೀವಿ. GPS ಎಲ್ಲ ಹಂಗಾಗಿ ಅವ್ರು ಎಲ್ಲೇ ಕೂತ್ಕೊಂಡ್ರು ಆರಾಮಾಗಿ ಆಪರೇಟ್ ಮಾಡಬಹುದು ಅಂತ. ಈಗ ಇದ್ರೊಳಗೆ 500 kg ಮೇಲೆ ಲೋಡಿಂಗ್ ಮಾಡಬಹುದು. 500 kgs ಮೇಲೆ ಲೋಡಿಂಗ್ ಮಾಡಬಹುದು ಇದ್ರಲ್ಲಿ. ಮತ್ತೆ 4 hours ಚಾರ್ಜ್ ಮಾಡಿದ್ರೆ 8 hours ರನ್ ಆಗುತ್ತೆ ನಿಮಗೆ. 4 hour ಮಾಡ್ಬೇಕಾ? 4 ಗಂಟೆ ಚಾರ್ಜ್ ಮಾಡಿದ್ರೆ 8 ಗಂಟೆ ರನ್ ಮಾಡಬಹುದು ನೀವು. 8 ಗಂಟೆ ರನ್ ಮಾಡ್ಬೋದು. 500 kg ವರೆಗೂ ಲೋಡಿಂಗ್ ಮಾಡಬಹುದು. ಮಣ್ಣು ಗೊಬ್ಬರ ಹಾಕಕ್ಕೆ, ಕೊಯ್ಲಾದ ತಗೊಂಡೋಗಕ್ಕೆ ಎಲ್ಲದಕ್ಕೂ ಆಗುತ್ತೆ. ಅದ್ರ ಜೊತೆಗೆ ಔಷಧಿ ಹೊಡೆಯೋದಕ್ಕೆ ಅಂತ ಕ್ಯಾನ್ಸ್ ಬರುತ್ತೆ. ಇದು 200 ಲೀಟರ್ ಕ್ಯಾನ್ ಬರುತ್ತೆ. 200 ಇದನ್ನ ಇಟ್ಕೊಂಡು ಸ್ಪ್ರೇಯಿಂಗ್ ಮಾಡಬಹುದು. ಔಷಧಿ ಹೊಡೆಯೋದಕ್ಕೆ ಬರುತ್ತೆ. ಈಗ ಮತ್ತೆ ಇದಕ್ಕೇನೆ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಇದೆ. ಡಬಲ್ 3 ಅಟ್ಯಾಚ್ಮೆಂಟ್ಸ್ ಕೊಟ್ಟಿದೀವಿ ಇದಕ್ಕೆ. ನಾನು ಈಗ ಮೂವ್ ಮಾಡಿ ತೋರಿಸ್ತೀನಿ. ಮತ್ತೆ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇದ್ರಲ್ಲಿ ನಿಮಗೆ ನಿಂತ ಜಾಗದಲ್ಲೇ ನಿಮಗೆ ತಿರುಗತ್ತಿದು. ಬೆಸ್ಟ್ ಇದು. ನಿಮಗೆ ನಿಂತಲೇನೆ ತಿರುಗಿಸಬಹುದು ಈ ಮಿಷಿನ್ ಅನ್ನ. ತೋಟದಲ್ಲೆಲ್ಲ ಸ್ಪೇಸ್ ಇರಲ್ಲ, ಟರ್ನಿಂಗ್ ಬಾರಿ ಈಸಿ ಆಗುತ್ತೆ ನಿಮಗೆ. ಟರ್ನಿಂಗ್ ರೇಡಿಯಸ್ ಬಹಳ ಸಣ್ಣ ಇರುತ್ತೆ. ಎಲ್ಲಿ ಬೇಕೋ ಅಲ್ಲಿ ನಿಂತ್ಕೊಂಡು ಆರಾಮಾಗಿ ತಿರ್ಗಿಸ್ಕೊಂಡು ಮೂವ್ ಮಾಡಬಹುದು. ಮತ್ತೆ ಕೆಸರೆಲ್ಲ ಇತ್ತು ಅಂದ್ರೂ ಬಾರಿ ಈಸಿಯಾಗಿ ಮೂವ್ ಆಗುತ್ತೆ. ಎಲ್ಲಾ ತರ ಕೆಸರಲ್ಲೂ 1.5 ಅಡಿ ನೀರಿನ ಕಾಲುವೆ ಹೆಂಗಿದ್ರು ಈಸಿಯಾಗಿ ಹತ್ಕೊಂಡು ಹಾಕೊಂಡು ಹೋಗ್ಬಿಡುತ್ತೆ ಮಿಷಿನ್ ಇದು. ನಿಮಗೆ ಮಂಚ ಇದ್ರೆ ಕುತ್ಕೊಂಡು ಓಡಿಸೋದು ಕಷ್ಟ ಆಗುತ್ತೆ. ಇದ್ರಲ್ಲಾದ್ರೆ ಈಸಿಯಾಗಿ ಮೂವ್ ಮಾಡಬಹುದು ಅಂತ. ಸರ್, ಮತ್ತೆ ಇದ್ರದ್ದು ಪ್ರತಿಯೊಂದು ಏನಾದ್ರು ಸ್ಪಾರ್ಕ್ಸ್ ಏನಾದ್ರು ಆಯ್ತು ಅಂತಂದ್ರೆ ಸಿಗುತ್ತಾ? ಸರ್, ಎಲ್ಲ ಇನ್ನೋಸ್ ಮ್ಯಾನುಫ್ಯಾಕ್ಚರಿಂಗ್ ನಮ್ದೇ ಇರೋದ್ರಿಂದ ನಿಮಗೆ ಏನೇ ಸ್ಪೇರ್ ಪಾರ್ಟ್ಸ್ ಬೇಕು ಅಂತಂದ್ರು ನಾವೇನೆ ಸರ್ವಿಸ್ ಕೊಡ್ತೀವಿ. ನಾವು ನಿಮಗೆ ಬಸ್ಸಿಗೆ ಹಾಕ್ತಿವಿ, ನೀವು ಯೂಸ್ ಮಾಡ್ಕೋಬಹುದು. ಅಲ್ಲೇ ನಾವು ವಿಡಿಯೋ ಕಾಲ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವೇ ಸ್ಪಾಟಿಗೆ ಬಂದು ಸರ್ವಿಸ್ ಕೊಡ್ತೀವಿ. ಡೆಮೋ ಕೊಡ್ತೀರಾ ರೈತರಿಗೆ? ಸರಿ, ಡೆಮೋ ಬೇಕು ಅಂತಂದ್ರು ನಾವು ಸ್ಪಾಟಿಗೆ ಹೋಗಿ ಡೆಮೋ ಮಾಡ್ತೀವಿ. ಡೆಮೋ ಕೊಡ್ತೀರಾ? ಪ್ರೈಸ್ ಎಷ್ಟಿದೆ ಸರ್ ಇದು? ಸರಿ, ಇದು 4,40,000 ಬೀಳುತ್ತೆ ನಿಮಗೆ ಇದಕ್ಕೆ. ಅಟ್ಯಾಚ್ಮೆಂಟ್ ಜೊತೆಗೆ ನಿಮಗೆ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಒಂದು ಸೇರಿಸಿದ್ರೆ ನಿಮಗೆ 5 ಲಕ್ಷ ಚಿಲ್ಲರೆ ಬೀಳುತ್ತೆ. 5 ಲಕ್ಷ. ಈಗ ಏನಾದ್ರು ಗವರ್ನಮೆಂಟ್ EMI ಮಾಡ್ತೀನಿ ಅಂತ ಕೆಲವು ರೈತರು, ಅವ್ರಿಗೆಲ್ಲ ಆಪ್ಷನ್ ಇದೆಯಾ ಅದು? ಸರ್, ಅಂದ್ರೆ ಲೋನ್ ಆಪ್ಷನ್ಸ್ ಇಲ್ಲ. ಅಂದ್ರೆ ಫುಲ್ ಪೇಮೆಂಟ್ ಮಾಡ್ಬೇಕಾಗತ್ತೆ. ಬುಕಿಂಗ್ ಮಾಡೋದ್ರಿಂದ ನಿಮಗೆ ಒಂದು 2 months ಅಲ್ಲಿ ಡೆಲಿವರಿ ಕೊಡ್ತೀವಿ. 2 months ಅಲ್ಲಿ ಏನೆಲ್ಲ ಫೀಚರ್ಸ್ ಇಲ್ಲ ಸರ್? ಸರ್, ಅದೇ ಈಗ ನಿಮಗೆ ಇದು ಸ್ಪ್ರೇಯಿಂಗ್ ಏನ್ ಕೊಟ್ಟಿದೀವಲ್ಲ, ನೀವು 30 ಅಡಿ ಗನ್ನನ್ನ ಹಾಕೊಂಡು ಸ್ಪ್ರೇಯಿಂಗ್ ಮಾಡಬಹುದು 30 feet ವರೆಗೆ. ಮತ್ತೆ ಇದ್ರಲ್ಲಾದ್ರೆ ನಿಮಗೆ ಇದು ಕೆಳಗಡೆನೆ ಸ್ಪ್ರೇಯಿಂಗ್ ಆಗೋಂಗು ಕೊಟ್ಟಿದೀವಿ ಇದ್ರಲ್ಲಿ. ಬ್ಯಾಕ್ ಸೈಡ್. ಸರ್, ಮೂವ್ ಮಾಡಿ ನೋಡೋಣ. ಸ್ವಲ್ಪ ದೂರ ಮೂವ್ ಮಾಡಿ, ದೂರ ಹೋಗುತ್ತೆ. ಇದಕ್ಕೆ ಮತ್ತೆ ಡಿಸ್ಪ್ಲೇ ಏನಿಲ್ಲಲ್ಲ ಸರ್? ಡಿಸ್ಪ್ಲೇ ಏನಿಲ್ಲ. ಇಲ್ಲ ಇಲ್ಲ ಇಲ್ಲ. ಅಂದ್ರೆ ನೀವು ಆರಾಮ 100 meters ವರೆಗೂ ಇದ್ರಲ್ಲಿ ಆಪರೇಟ್ ಮಾಡಬಹುದು. 100 ಮೀಟರ್ ಆರಾಮ ಒಂದೇ ಕಡೆ ನಿಂತ್ಕೊಂಡು ಎಲ್ಲಾ ಕೆಲಸನೂ ಮಾಡಬಹುದು ಅವರು. ಅಡಿಕೆ ಗಿಡಕ್ಕೆ ಸ್ಪ್ರೇ ಮಾಡೋದಕ್ಕೆ ಅಂತಾನೆ ಗನ್ ಬರುತ್ತೆ ಸಪರೇಟ್ ಆಗಿ. ನೀವು ಆ ಗನ್ನಲ್ಲಿ ಆರಾಮಾಗಿ 30 ಅಡಿವರೆಗೂ ಸ್ಪ್ರೇಯಿಂಗ್ ಮಾಡಬಹುದು. ನೀವೇ ಸಪರೇಟ್ ಕೊಡ್ತೀರಾ? ನಾವೇ ಕೊಡ್ತೀವಿ, ಸಪ್ಲೈ ಕೊಡ್ತೀರಾ? ಅಂದ್ರೆ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಅದು ನಿಮ್ ಜೊತೆಗೆ ನಡ್ಕೊಂಡ್ ಬರ್ತಾ ಇರುತ್ತೆ ಆಟೋಮೆಟಿಕ್. ನೀವು ಜಸ್ಟ್ ಎಲ್ಲಿಗೆ ನಡ್ಕೊಂಡು ಹೋಗ್ತಾರೋ ಅದು ನಿಮ್ ಜೊತೆಗೆ ಫಾಲೋ ಥ್ರೂ ಮಾಡುತ್ತೆ. ನಿಮ್ಮ ಮುಂದೆ ನಡ್ಕೊಂಡು ಇದು 10 feet ಇರ್ಬೇಕಾ ಡಿಸ್ಟೆನ್ಸ್? ಇದು ನಿಮಗೆ 4 ಅಡಿ ಅಗಲ ಬರುತ್ತೆ. 4 ಅಡಿ ಅಗಲ ಇರುವಂತ ಎಲ್ಲಾ ಕ್ರಾಪ್ ಒಳಗೂ ನಿಮ್ಗೆ ಈಸಿಯಾಗಿ ಹೋಗಿ ಬರುತ್ತೆ ವೆಹಿಕಲ್ ಇದು. ಮತ್ತೆ ಟರ್ನ್ ಅಲ್ಲೆಲ್ಲ ನಿಮಗೆ ಟರ್ನ್ ನಿಂತಲೇ ತಿರ್ಕೊಂಡ್ಬಿಡುತ್ತೆ ನಿಮಗೆ. ಅದೇ ಆಟೋಮೆಟಿಕ್. ಆಟೋಮೆಟಿಕ್. ನಾವೀಗ ಹೆಂಗ್ ನಿಮಗೆ ಫಾಲೋ ಮಿ ಕೇಳ್ತಾ ಇದೀರಲ್ವಾ ನಿಮಗೆ ಏನಿಲ್ಲ, ನೀವ್ ಹೆಂಗ್ ನಡ್ಕೊಂಡು ಹೋಗ್ತೀರ ಅದನ್ನ ನಿಮ್ಮನ್ನೇ ಫಾಲೋ ಮಾಡ್ಕೊಂಡ್ ಬರುತ್ತೆ ಅಷ್ಟೇನೆ. ನೀವು ಹೋಗಿದ್ ಪಾತ್ನೇ ಸೆಂಟ್ರ್ ಡಿಸ್ಟೆನ್ಸ್ ಮಾಡ್ಕೊಳತ್ತೆ. ನೀವ್ ಎಲ್ಲಿ ಹೋಗ್ತಿರಲ್ಲ ವೀಲ್ ಸೆಂಟರ್ ಮಾಡ್ಕೊಂಡು ಅದ್ರ ಪಾಡಿಗೆ ನಡ್ಕೊಂಡ್ ಬರುತ್ತೆ. ಅದು ಯಾವಾಗ ಅಪ್ಡೇಟ್ ಆಗುತ್ತೆ? ಅದು ಇನ್ನೊಂದು 6 months or 1 year ಅಲ್ಲಿ ಆದಷ್ಟು ನಾವು GPS ಮತ್ತೆ ಅದನ್ನ ಮಾಡ್ತಾ ಇದೀವಿ. ಇವಾಗ ಅಳವರು ತಗೊಂಡಿರ್ತಾರೆ ಆಲ್ರೆಡಿ. ಸರ್, ನೀವೇ ಅಪ್ಡೇಟ್? ನಾವೇ ಅಪ್ಡೇಟ್ ಮಾಡ್ಕೊಡ್ತೀವಿ. ನಾವೇ ಜಸ್ಟ್ ಸಾಫ್ಟ್ವೇರ್ ಒಂದು ಇನ್ಸ್ಟಾಲ್ ಮಾಡೋದಷ್ಟೇ. ಇನ್ಸ್ಟಾಲ್ ಮಾಡಿದ್ರೆ ಅದನ್ನ ಮಾಡ್ಕೊಡ್ತೀವಿ ಅಷ್ಟೇ. ಈಗ ಸದ್ಯಕ್ಕೆ ನಿಮಗೆ ಇದೇನು ರಿಮೋಟ್ ಕಂಟ್ರೋಲ್ ಆಪರೇಟೆಡ್ ಇರುತ್ತಲ್ವಾ, ಇದಿಷ್ಟಂತೂ ಎಲ್ಲರಿಗೂ ಆರಾಮಾಗಿ ಸಿಗತ್ತೆ ಈಗ. ಈಗ ನೀವು ಆರಾಮಾಗಿ 100 meters ನೀವು ರಿಮೋಟ್ ಕಂಟ್ರೋಲ್ ಆಪರೇಟ್ ಮಾಡಬಹುದು ಇದನ್ನ. ಇದಕ್ಕೆ ಡಬಲ್ 3 ಅಟ್ಯಾಚ್ಮೆಂಟ್ ಬರುತ್ತೆ, ಅದು ಅಲ್ಲಿದೆ. ಕಳೆ ತೆಗೆ ಅಟ್ಯಾಚ್ಮೆಂಟ್ ಒಂದು ಇದಕ್ಕೆ ಬರುತ್ತೆ. ಇದಕ್ಕೆ ಅಟ್ಯಾಚ್ ಮಾಡಬಹುದು. ತೋಟದಲ್ಲಿ ಏನೇನ್ ಕೆಲಸ ಮಾಡಬಹುದು ಅಷ್ಟು ಕೆಲಸ ಇದ್ರಲ್ಲೇ ಮಾಡಬಹುದು. ತೋಟದಲ್ಲಿ ಎಲ್ಲಾ ತರ ಕೆಲಸಕ್ಕೂ ಬರುತ್ತೆ ಇದ್ರಲ್ಲೇ. ಬ್ಯಾಟ್ರಿದು ವ್ಯಾರಂಟಿದು? ಸರ್, ಬ್ಯಾಟ್ರಿ ಬಂದ್ಬಿಟ್ಟು 3 years ವಾರಂಟಿ ಕೊಡ್ತಾ ಇದೀವಿ. ನಿಮಗೆ ಸಣ್ಣ ಪುಟ್ಟ ಏನೇ ಇಶ್ಯೂಸ್ ಆದ್ರೂ ನಾವೇ ಅಟೆಂಡ್ ಮಾಡ್ತೀವಿ ನಿಮಗೆ ಎಲ್ಲದಕ್ಕೂ. ಚಿಕ್ಕ ಪುಟ್ಟ ಏನೇ ಇಶ್ಯೂಸ್ ಆದ್ರೂ ನಾವೇ ಅಟೆಂಡ್ ಮಾಡ್ತೀವಿ. ನಿಮಗೆ ಬ್ಯಾಟ್ರಿ ಏನೇ ಡ್ಯಾಮೇಜ್ ಆಯ್ತು, ನಿಮಗೆ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಇದೆ, ನಾವು ಹೇಳಿದಷ್ಟು 4 ಗಂಟೆ ಚಾರ್ಜ್ ಮಾಡಿ 8 ಗಂಟೆ ರನ್ ಆಗ್ತಾ ಇಲ್ಲ ಅಂದ್ರೆ ನಾವು ರಿಪ್ಲೇಸ್ ಮಾಡಿ ಕೊಡ್ತೀವಿ ನಿಮಗೆ. ಇವಾಗ
ಬ್ಯಾಟ್ರಿ 0 ಪಾಯಿಂಟ್ ಬಂತು ಅಂತಂದ್ರೆ ಬ್ಯಾಟ್ರಿ ಏನಾದ್ರು ಡೆಡ್ ಆಗೋ ಚಾನ್ಸಸ್ ಇದೆಯಾ ಇಲ್ಲ? ಇಲ್ಲ ಇಲ್ಲ ಹಂಗೇನಾಗಲ್ಲ. ನಿಮ್ಗೆ ಚಾರ್ಜ್ ಈಗ ಒಂದು 10% ಡೌನ್ ಆಯ್ತು ಅಂದ್ರೆ ನೀವು ರೀಚಾರ್ಜ್ ಮಾಡ್ಕೋಬೇಕು. ಯೂಶಲಿ ಈಗ ನಾವು 4 hours ಚಾರ್ಜ್ ಮಾಡಿದ್ರೆ ಏನ್ 8 hours ರನ್ ಆಗುತ್ತೆ ಅಂತ ಹೇಳ್ತೀವಿ, ಹೌದಾ? ಪರ್ಸೆಂಟೇಜ್ ತೋರಿಸ್ತಾ ಇರುತ್ತೆ. 15% ಬಂದ ತಕ್ಷಣ ನೀವು ರೀಚಾರ್ಜ್ ಮಾಡ್ಕೋಬೇಕು ಅನ್ನೋದು ಬೇಸಿಕ್ಸ್. ಅದು ನೀವು ರೆಗ್ಯುಲರ್ ಮೇಂಟೈನ್ ಮಾಡಿ. ನೋಟಿಫಿಕೇಶನ್ ಬರುತ್ತಾ ಸರ್? ಮೊಬೈಲ್ ಅಲ್ಲಿ ಏನಾದ್ರು ನೋಟಿಫಿಕೇಶನ್ ಏನಾದ್ರು ಆಪ್ಷನ್ ಇದೆ ಇದಕ್ಕೆ? ಇಲ್ಲ, ನಾವು ಇದರಲ್ಲಿ ನಿಮಗೆ ರಿಮೋಟ್ ಕಂಟ್ರೋಲ್ ಏನು ಆಪರೇಟ್ ಮಾಡ್ತಿರ್ತಾರಲ್ಲ ಅದರಲ್ಲೇ ಇರುತ್ತೆ. ಹಾ, ಆ ಡಿಸ್ಪ್ಲೇ ಅಲ್ಲೇ ತೋರಿಸುತ್ತೆ ನಿಮಗೆ ಎಷ್ಟು ಚಾರ್ಜ್ ಉಳಿದಿದೆ ಅಂತ, ಅದರಲ್ಲೂ ತೋರಿಸುತ್ತೆ. ಮತ್ತೆ ಗಾಡಿಲೂ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಗಾಡಿ ಡಿಸ್ಪ್ಲೇ ಆಗುತ್ತಾ? ಹಾ, ಚಾರ್ಜ್ ಎಷ್ಟಿದೆ ಅನ್ನೋ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಅದನ್ನ ನೋಡ್ಕೊಂಡು ಮೇಂಟೈನ್ ಮಾಡಬಹುದು. ನೀವು ತೋಟದಲ್ಲಿ ಕೆಲಸ ಮಾಡ್ತೀರಾ ಅಂತಂದ್ರೆ ನಿಮ್ಗೆ 1 ಗಂಟೆ 2 ಗಂಟೆ ಕೆಲಸ ಮಾಡಬೇಕು ಅಂದ್ರೆ ನಿಮ್ಗೆ ಎಷ್ಟು % ಚಾರ್ಜ್ ಇರಬೇಕು ಅನ್ನೋದು ನೀವು ನೋಡ್ಕೊಂಡ್ರೆ ಆಗುತ್ತೆ. 40%, 50%, 60% ಇದ್ರೆ ಅದನ್ನ ನೋಡ್ಕೊಂಡು ನೀವು ತೋಟಕ್ಕೆ ತಗೊಂಡ್ ಹೋಗ್ಬೋದು. ಇಲ್ಲಾಂದ್ರೆ ಇನ್ನೊಂದ್ ಗಂಟೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ಕೊಂಡು ತಗೊಂಡ್ ಹೋಗ್ಬೇಕಾಗತ್ತೆ. ಹಾಗಾದ್ರೆ ಹೇಳ್ಬಿಡಿ ನಿಮ್ ಮೊಬೈಲ್ ನಂಬರ್ ಮತ್ತೆ ಅಡ್ರೆಸ್ ಹೇಳ್ಬಿಡಿ. ಸರ್, ನಮ್ದು ಆಫೀಸ್ ಬಂದ್ಬಿಟ್ಟು ಕೀಳಂಬಿ ಅಗ್ರಿ ಟೂಲ್ಸ್ ಅಂತ ಗಾರ್ಡನ್ ಏರಿಯಾ 2nd ಕ್ರಾಸ್ ಅಲ್ಲಿ ಇದೆ. ಮತ್ತೆ ಯಾರಿಗೆ ಬೇಕು ಅಂತಂದ್ರು ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8431133388 ಫೋನ್ ನಂಬರ್ ನೀವು ಕಾಲ್ ಮಾಡಿದ್ರೆ ನಾವ್ ಎನಿ ಟೈಮ್ ಅಟೆಂಡ್ ಮಾಡ್ತೀವಿ. ಯಾರಾದ್ರೂ ಅಟೆಂಡ್ ಮಾಡ್ತಾರೆ. ಡೆಮೋಸ್ ಬೇಕು ಅಂದ್ರೆ ನೀವು ಹೇಳ್ಬೋದು, ಡೆಮೋ ಮಾಡ್ತೀವಿ. ಇದೇನಾದ್ರೂ ಮೇಲೆ ಎದ್ದೇಳುತ್ತಾ ಸರ್? ಟಿಪ್ಪಿಂಗ್ ಆಪ್ಷನ್ ಇದೆ. ಹಾ, ಮಾಡ್ಬೋದು. ನೀವು ಕ್ಯಾಬ್ ಕ್ಲೋಸ್ ಮಾಡ್ಕೊಂಡ್ರೆ ನಿಮಗೆ ಎನಿ ಟೈಮ್ ನೀವು ಅಪ್ ಡೌನ್ ಮಾಡ್ಕೋಬಹುದು.